ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಈ ರಾಶಿಯವರಿಗೆ ಇಂದು ಕ್ಲಿಷ್ಟಕರ ದಿನ. ಯಾವುದೇ ಮುಖ್ಯ ನಿರ್ಧಾರಗಳು ಮಾಡಲು ಹೋಗಬೇಡಿ. ಮುಖ್ಯವಾದ ಕೆಲಸ, ಮೀಟಿಂಗ್ನಲ್ಲಿ ಭಾಗವಹಿಸುವುದು ಇಂದು ಸರಿಯಲ್ಲ. ಆತಂಕಗಳು ಎದುರಾಗುವ ಸಾಧ್ಯತೆಗಳಿದ್ದು ಧ್ಯಾನ ಮಾಡಿ ಸಮಯ ಕಳೆಯಬೇಕಾಗುತ್ತೆ. ವೃಷಭ ರಾಶಿಯವರಿಗೆ ಅತ್ಯುತ್ತಮ ದಿನ. ಪ್ರೀತಿ ಪಾತ್ರರೊಡನೆ ಬಹಳ ಒಳ್ಳೆಯ ದಿನ ಮತ್ತು ಒಳ್ಳೆಯ ಸಮಯ ಕಳೆಯುತ್ತೀರಿ. ಬಹಳ ಸಂತೋಷಕರವಾದಂಥ ದಿನ ಇಂದು ಆಗುತ್ತದೆ. ಮಿಥುನ ರಾಶಿಯಲ್ಲಿ ಇರುವವರಿಗೆ ಈ ದಿನ ಉತ್ತಮವಾಗಿದೆ. ಸಾಮಾಜಿಕ ವ್ಯವಹಾರಗಳಲ್ಲಿ ನಿಮಗೆ ಜಯ. ನಿಮ್ಮ ಮಾತುಕತೆಯಿಂದ ಇಂದು ಎಲ್ಲರನ್ನ ಗೆಲ್ಲಬಹುದು. ಕಟಕ ರಾಶಿಯವರಿಗೆ ಇಂದು ಕ್ಲಿಷ್ಟಕರ ದಿನ. ಏನೇ ಕೆಲಸ ಮಾಡಿದರೂ ಉತ್ತಮ ಫಲಿತಾಂಶ ಸಿಗೋದಿಲ್ಲ. ಮನಸ್ಸಿಗೂ ಸ್ವಲ್ಪ ಬೇಸರ ಇರುತ್ತದೆ. ಬಿಸ್ನೆಸ್ ವ್ಯವಹಾರದಲ್ಲಿ ಪಾಲ್ಗೊಳ್ಳೋದು ಕೂಡ ಇಂದು ಒಳ್ಳೆಯದಲ್ಲ. ಸಿಂಹರಾಶಿಯವರು ಅವರ ತಾಯಿಗೆ ಆರೋಗ್ಯದಲ್ಲಿ ಮತ್ತು ಆಸ್ತಿಪಾಸ್ತಿ ವಿಚಾರದಲ್ಲಿ ಗಮನ ನೀಡಬೇಕಾಗುತ್ತದೆ. ಇಂದು ಕೆಲಸ ಕಾರ್ಯಕ್ಕಿಂತಲೂ ಮನೆಯ ಜವಾಬ್ದಾರಿಗಳು ಹೆಚ್ಚಾಗಿರುತ್ತವೆ. ಕನ್ಯಾ ರಾಶಿಯವರಿಗೆ ಉತ್ತಮ ದಿನ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಇದೆ. ಯಾರೆಲ್ಲ ಪತ್ರಿಕೋದ್ಯಮ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಲಿದ್ದಾರೋ ಅಂಥವರಿಗೂ ಉತ್ತಮ ದಿನ. ಲಾಭದಾಯಕ ಕೂಡ ಇರುತ್ತದೆ. ತುಲಾ ರಾಶಿಯವರಿಗೆ ಮನೆಯ ವಿಚಾರ, ಹಣಕಾಸಿನ ವಿಚಾರವಾಗಿ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂಥ ದಿನ. ಆದ್ದರಿಂದ ಯಾವುದಕ್ಕೂ ಆತಂಕ ಪಡದೆ ವಿನಯತೆ ಇದ್ದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದ ದಿನ. ನಿಮ್ಮ ರಾಶಿಯಲ್ಲಿ ಚಂದ್ರ ಇರುವುದರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಎಲ್ಲ ರೀತಿಯಿಂದಲೂ ನೀವು ಮಾರ್ಗದರ್ಶನ ಪಡೆದುಕೊಳ್ಳುತ್ತೀರಿ. 2-3 ದಿನಗಳಲ್ಲಿದ್ದ ಮನಸ್ಸಿನ ಕ್ಲೇಶ ಎಲ್ಲವೂ ಬಗೆಹರಿಯುತ್ತದೆ. ಧನುಸು ರಾಶಿಗೆ ಕ್ಲಿಷ್ಟಕರವಾದ ದಿನವಾಗಿದೆ. ಮುಖ್ಯವಾದ ಯಾವುದೇ ನಿರ್ಧಾರಗಳು ಬೇಡ. ಮೀಟಿಂಗ್, ಇಮೇಲ್ ಕಳುಹಿಸುವುದು ಇತ್ಯಾದಿ ಯಾವುದು ಬೇಡ. ಹಾಗಾಗಿ ಬಹಳಷ್ಟು ವಿನಯತೆಯಿಂದ ನೀವಿರಬೇಕಾಗುತ್ತೆ. ಮಕರ ರಾಶಿಯವರಿಗೆ ಅತಿ ಉತ್ತಮವಾದ ದಿನವಾಗಿದ್ದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಮನಸ್ಸಿಗೆ ಖುಷಿಯಾಗುತ್ತದೆ. ಧನದ ಆಗಮನ ಇರುತ್ತದೆ. ಮಿತ್ರರಿಂದ ಒಳ್ಳೆಯದಾಗುತ್ತದೆ. ಕುಂಭರಾಶಿಯವರಿಗೆ ಕೂಡ ಉತ್ತಮ ದಿನವಾಗಿದೆ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸಿದೆ. ಇತರರಿಂದ ಹೆಚ್ಚು ಗೌರವ ನಿಮಗೆ ಸಿಗುತ್ತದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಭಾಗ್ಯೋದಯದ ದಿನ. ಮನಸ್ಸಿಗೆ ನೆಮ್ಮದಿ ಇದ್ದು ಮುಂದಿನ ಕೆಲಸ ಕಾರ್ಯಗಳಿಗೆ ಮಾರ್ಗದರ್ಶನ ಸಿಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.